ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಕಿಚನ್ಗೆ ಸ್ವಾಗತ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡಿ ಎಳ್ಳು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿನಲ್ಲಿ ಮಾಡೋದೇನಂದ್ರೆ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ತುಂಬಾ ಮಾಡ್ತಾರೆ ಅಲ್ಲಿ. ಎಲ್ಲ ಫೇಮಸ್ ಅದು ಒಳ್ಳೆ ಅಲ್ಲಿ. ಹಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ. ನೋಡಿ, ಇದು ಎಳ್ಳು ಹೋಳಿಗೆ ಮಾಡೋದು, ಶೇಂಗಾ ಹೋಳಿಗೆ ಮಾಡೋದು ಸೇಮ್ ಪ್ರೊಸೀಜರ್ ಇರುತ್ತೆ. ಆದ್ರೂ ನಾನು ಎರಡು ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ, ಮೊದ್ಲು ಅದಕ್ಕೆ 2 ಕಪ್ ಮೈದಾ ಹಿಟ್ಟು ತಗೊಂಡಿನಿ. ಅರ್ಧ ಕಪ್ನಷ್ಟು ರವೆ ತಗೊಂಡಿನಿ, ಚಿರೋಟಿ ರವೆ. ಅದನ್ನ ಎರಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ, ಅಂದ್ರೆ ಸ್ವಲ್ಪ ಇದಕ್ಕೆ ಹೋಳಿಗೆ ಮಾಡೋದಕ್ಕಿಂತಲೂ ಇದಕ್ಕೆ ಸ್ವಲ್ಪ ಗಟ್ಟಿ ಆಗಿರ್ಬೇಕು ಹಿಟ್ಟು, ಆ ಹದದಲ್ಲಿ ಕಲ್ಸ್ಕೋಬೇಕು. ಇದಕ್ಕೆ 2 ಬಟ್ಲು ಎಳ್ಳು ತಗೊಂಡಿದ್ದೆ, 2 ಬಟ್ಲು ಬೆಲ್ಲ ತಗೊಂಡಿದ್ದೀನಿ. ಚೆನ್ನಾಗಿ ಮೊದಲು ಎಳ್ಳು ಮಿಕ್ಸಿ ಮಾಡ್ಕೋಬೇಕು, ಆಮೇಲೆ ಇದ್ರ ಜೊತೆಗೆ ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ 1-2-3 ಏಲಕ್ಕಿನೂ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಹೂರ್ಣ ರೆಡಿ ಆಗಿದೆ, ಎಳ್ಳು ಹೋಳಿಗೆದು ಹೂರ್ಣ. ಈ ಎಳ್ಳು ಹೋಳಿಗೆಗೆ ಇದಕ್ಕೆ ನೀರು ಹಾಕಿ ಕಲ್ಸೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಮಾಡ್ಬೇಕು. ಇದಕ್ಕೆ ಮೊದಲು ಸ್ವಲ್ಪ ಉದ್ಕೋಬೇಕು, ಯಾಕಂದ್ರೆ ಹಿಟ್ಟು ಗಟ್ಟಿ ಇರುತ್ತಲ್ಲ, ಇದು ತುಂಬ್ಕೋಬೇಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಹಂಗಾಗಿ ಗಟ್ಟಿ ಇರುತ್ತೆ ಇದು. ಅದಕ್ಕೆ ಸ್ವಲ್ಪ ಉದ್ಕೊಂಡ್ಬಿಟ್ಟು, ಅಂದ್ರೆ ತೀಡ್ಕೊಂಡು ಆಮೇಲೆ ಹೂರ್ಣ ಇಟ್ಟು ತುಂಬ್ಕೊಂಡು ನೀಟಾಗಿ ಅದನ್ನ ಫಿಲ್ ಮಾಡ್ಕೊಂಡು ಎಲ್ಲ ಮುಚ್ಚಿಬಿಡ್ಬೇಕು ಅದನ್ನ. ಅಂದ್ರೆ ಮತ್ತೆ ಬೇಯಿಸ್ಬೇಕಾದ್ರೆ ಹೊರಗಡೆ ಬರಬಾರ್ದಲ್ಲ ಅದು, ಅದಕ್ಕೋಸ್ಕರನೇ. ನೋಡಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ, ತೆಳ್ಳಗೆ ಬೇಕೋ, ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತೀಡ್ಕೋಬೇಕು. ಇದನ್ನ ದೊಡ್ಡದಾಗಿ ಏನ್ ಮಾಡೋದ್ ಬೇಕಾಗಿಲ್ಲ, ಇದೇ ಸೈಜಲ್ಲಿ ಮಾಡಿದ್ರೇನೆ ಸಾಕು. ನೋಡಿ, ಒಂದ್ ಸ್ವಲ್ಪ ಕೆಂಪಗಾದ್ರೆ ಸಾಕು, ತೆಗೆದು ಬಿಡ್ಬೇಕು ಅದನ್ನ. ತುಂಬಾ ಇದು ಅಕ್ಕಿ ಹಿಟ್ಟು ಹಚ್ಚೋ ಉದ್ದೇಶ ಏನಂದ್ರೆ ಗರಿ ಗರಿಯಾಗಿ ಬರುತ್ತೆ. ಈ ಹೋಳಿಗೆನೆ ಇವತ್ತೇ ತಿನ್ಬೇಕು ಅಂತೇನಿಲ್ಲ, ನೀವು ಎಷ್ಟು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತದೆ. ನೋಡಿ, ಒಂದು 20 ಹೋಳಿಗೆ ಆದ್ವೇನೋ, ಒಂದು 10 ನಿಮಿಷದಲ್ಲಿ ಒಂದು 20 ಹೋಳಿಗೆ ಮಾಡಿದ್ನೇನೋ ಅನ್ಕೋಬಹುದು. ಅದನ್ನ ಸೆಟ್ ಮಾಡಿಡೋಣ ಅಂತ ಒಂದು ಹೊಸ ಪ್ಲೇಟಲ್ಲಿ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೀವೆಲ್ಲ ಎಳ್ಳು ಹೋಳಿಗೆ ಮಾಡಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ ನನಗೆ. ಈಗ ನೆಕ್ಸ್ಟ್ ಶೇಂಗಾ ಹೋಳಿಗೆ ಮಾಡೋದು ನೋಡೋಣ. ಇದರಲ್ಲೇನೆ ಮಾಡ್ಬಿಟ್ಟಿದ್ದೀನಿ ನಾನು. ಇದಿಷ್ಟು ಎಳ್ಳು ಹೋಳಿಗೆ ಇದಾಯ್ತು. ಇವಾಗ ಶೇಂಗಾ ಹೋಳಿಗೆ. ಮೊದಲು ಶೇಂಗಾನ ಹುರ್ಕೊಳ್ಳೋಣ ಚೆನ್ನಾಗಿ ಕೆಂಪಗ. 1-2 ಬಟ್ಲು ಶೇಂಗಾ ತಗೊಂಡಿದ್ದೀನಿ. ಅವನ್ನೆಲ್ಲ ನೀಟಾಗಿ ಹುರ್ಕೋಬೇಕು, ಕೆಂಪು ಹುರ್ಕೋಬೇಕು ಯಾವಾಗ್ಲೂ. ಹಸ್ಕ ಹುರಿಬಾರ್ದು, ಹಸ್ಕ ಹುರಿದ್ರೆ ಟೇಸ್ಟ್ ಬರೋದಿಲ್ಲ. ತುಂಬಾ ನೀಟಾಗಿ ಕೆಂಪು ಹುರ್ಕೊಂಡು ಅದ್ರ ಸಣ್ಣ ಇಡ್ಬೇಕು, ಉರಿ ಮಾತ್ರ. ಉರಿ ಸಣ್ಣಗಿಟ್ಟು ಈ ತರ ನೋಡಿ ಕೆಂಪು ಹುರ್ಕೋಬೇಕು. ಇದಕ್ಕೂ ಅದೇ ಸೇಮ್ ಪ್ರೊಸೀಜರ್ ಹೇಳಿದ್ನಲ್ಲ. 1.5 ಕಪ್ಪು ಮೈದಾ ಹಿಟ್ಟು, ಇದಕ್ಕೆ ಸ್ವಲ್ಪ ರವೆ ಜಾಸ್ತಿ ಹಾಕೊಂಡಿದ್ದೀನಿ. 1 ಕಪ್ಪು ಇದು ಚಿರೋಟಿ ರವೆ ಹಾಕಿ, ಒಂಚೂರು ಸೋಡಾ ಹಾಕಿ, ಉಪ್ಪು ಹಾಕಿ, ಎಣ್ಣೆ ಹಾಕಿ ಕಲಸ್ಕೊಳ್ಳೋದು ಸೇಮ್ ಪ್ರೊಸೀಜರ್. ನೋಡಿ, ಇದನ್ನ ಸಣ್ಣಗೆ ಇಟ್ಟಿದ್ದೆ, ನೀಟಾಗಿ ಕೆಂಪು ಹುರಿದಿದೆ ಶೇಂಗಾ ಬೀಜ. ಅದನ್ನ ಚೆನ್ನಾಗಿ ಇದನ್ನ ಮಾಡಿ ಆರಿಸ್ಕೊಂಡ್ಬಿಟ್ಟು ಅದನ್ನ ಸಿಪ್ಪೆ ತೆಗೆದು ಸೇಮ್ ಅದಕ್ಕೂ 1-2-3 ಏಲಕ್ಕಿ ಹಾಕೊಂಡಿದ್ದೀನಿ. ಜೊತೆಗೇನೆ ಬೆಲ್ಲ ಹಾಕಿದ್ದೀನಿ ಇದರಲ್ಲಿ. ಇದು ಸ್ಪೆಷಲ್ ಏನಂದ್ರೆ ಜೊತೆಗೇನೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಬಿಟ್ಟಿದ್ದೀನಿ. ಅದು ಎಳ್ಳು ಜಾರುತ್ತೆ ಅಂದ್ಬಿಟ್ಟು ಚಿಕ್ಕದಿರುತ್ತಲ್ಲ ಅದು, ಹಂಗಾಗಿ ಅದಕ್ಕೆ ಮೊದಲೇ ಬೆಲ್ಲ ಹಾಕಿಲ್ಲ, ಆಮೇಲೆ ಬೆಲ್ಲ ಹಾಕಿ ಮಾಡಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು, ಸುಮ್ಮನೆ ನೈಸಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಬರೋದಿಲ್ಲ ಶೇಂಗಾ ಹೋಳಿಗೆದು. ಹಂಗಾಗಿ ಸ್ವಲ್ಪ ತರಿಯಾಗಿ ಮಾಡ್ಕೊಂಡು ಅದು ಹೂರಣ ಕುತ್ಕೋಬೇಕಲ್ಲ, ಹಂಗಾಗಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿಬಿಟ್ರೆ ಎಲ್ಲ ಫುಲ್ ಎಲ್ಲ ಹೂರ್ಣಕ್ಕೂ ಆಗುತ್ತೆ ನೀರು. ಈಗ ಅದನ್ನ ಕಲಿಸ್ಕೊಂಡು ಆ ಥರ ಮಾಡಿಕೊಂಡು ಹೂರಣ ಮಾಡಿಕೊಂಡು ಶೇಂಗಾ ಹೋಳಿಗೆನೂ ರೆಡಿ ಆಯಿತು. ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಎರಡು ಒಟ್ಟಿಗೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.